ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 27 ಜುಲೈ 2024ರ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನ, ಈ ವರ್ಷದ ಮೇ ತನಕದ ಪ್ರಚಲಿತ ವಿದ್ಯಮಾನಗಳು ಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಪರ್ಚೇಸ್ ಮಾಡಬಹುದು. ಈ ವಿಡಿಯೋನ ಪಾಸ್ ಮಾಡಿ ಕೂಡ ಚೆಕ್ ಮಾಡಿ. ಕಾರ್ಗಿಲ್ ವಿಜಯ್ ದಿವಸ್ ಅನ್ನು ನಾವು ಯಾವ ದಿನಾಂಕದಂದು ಆಚರಣೆ ಮಾಡುತ್ತೇವೆ? ಜುಲೈ 26. ಪಾಕಿಸ್ತಾನದ ವಿರುದ್ಧ ಕಾರ್ಗಿಲ್ ಯುದ್ಧವನ್ನ ಗೆದ್ದಿರೋದಕ್ಕೆ ಬರ್ತಿ 25 ವರ್ಷಗಳಾಗಿದೆ. ಹಿಮಾಲಯದ ದ್ರಾಸ್ ಸೆಕ್ಟರ್ ಕಾರ್ಗಿಲ್ ಶ್ರೇಣಿಯನ್ನ ಗುಪ್ತವಾಗಿ ವಶಪಡಿಸಿಕೊಂಡಿದ್ದ ಪಾಕ್ ಪಡೆಗಳನ್ನ ಭಾರತೀಯ ಸೈನಿಕರು ಆಪರೇಷನ್ ವಿಜಯ್ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದರು. ಅಂದು ದೊರೆತ ವಿಜಯೋತ್ಸವವನ್ನ ಕಾರ್ಗಿಲ್ ವಿಜಯ್ ದಿವಸ್ ಅಂತ ಪ್ರತಿ ವರ್ಷ ಜುಲೈ 26ನೇ ತಾರೀಕು ನಾವು ಆಚರಣೆ ಮಾಡ್ತೀವಿ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಇವಾಗ ನೋಡ್ತಾ ಹೋಗೋಣ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾರ್ಗಿಲ್ ಇದೆ. ಶ್ರೀನಗರದಿಂದ 205 ಕಿಲೋಮೀಟರ್ ದೂರದಲ್ಲಿರತಕ್ಕಂಥ ಈ ಸ್ಥಳದಲ್ಲಿ ಗಡಿ ನಿಯಂತ್ರಣ ರೇಖೆ ಪೂರ್ವ ಭಾಗಕ್ಕೆ ಮೊಗ ಮಾಡಿಕೊಂಡಿದೆ. ಹಿಮಾಲಯದ ಉಳಿದ ಪ್ರಾಂತ್ಯಗಳಂತೆ ಕಾರ್ಗಿಲ್ ಕೂಡ ಅತಿ ಶೀತವಾದ ಪ್ರದೇಶವಾಗಿದ್ದು, ಕಾರ್ಗಿಲ್ ಪರ್ವತ ಶ್ರೇಣಿಯ ವ್ಯಾಪ್ತಿಯಲ್ಲಿ ದ್ರಾಸ್, ಬಟಾಲಿಕ್, ಟೈಗರ್ ಹಿಲ್ಸ್ ಪರ್ವತಗಳು ಕಂಡುಬರ್ತವೆ. 1999ರ ಮೇ ತಿಂಗಳಲ್ಲಿ ಕಾರ್ಗಿಲ್ ಯುದ್ಧ ಆರಂಭವಾಗುತ್ತೆ. ಪಾಕ್ ಸೈನಿಕರು ಮತ್ತು ಉಗ್ರರು ಕಾರ್ಗಿಲ್ ಜಿಲ್ಲೆಯಲ್ಲಿ ಲೈನ್ ಆಫ್ ಕಂಟ್ರೋಲ್ ಮೂಲಕ ಒಳನುಸುಳಿದ್ದು ಗೊತ್ತಾದ ತಕ್ಷಣ ಭಾರತೀಯ ಸೇನೆ ತನ್ನ ದಾಳಿಯನ್ನ ತೀವ್ರಗೊಳಿಸುತ್ತೆ. ಪಾಕಿಸ್ತಾನದ ಈ ನಡೆ ಭಾರತಕ್ಕೆ ಸಂಪೂರ್ಣವಾಗಿ ಆಶ್ಚರ್ಯವನ್ನು ಉಂಟು ಮಾಡಿದ್ರೂ ಸಹ ಅದೇ ಆಶ್ಚರ್ಯವನ್ನು ಉಂಟು ಮಾಡಿತ್ತು. ಆದರೆ ಸೇನೆ ಆತಂಕಕ್ಕೆ ಒಳಗಾಗದೆ ಆಪರೇಷನ್ ವಿಜಯ್ ಅನ್ನೋ ಹೆಸರಿನ ಮೂಲಕ ಕಾರ್ಯಾಚರಣೆಯನ್ನ ಮಾಡಿ ಯಶಸ್ಸನ್ನ ಸಾಧಿಸೋದು ಈಗ ಯಶೋಗಾತಿಯಾಗಿದೆ. ಪರ್ವೇಜ್ ಮುಷರಫ್ ಪಾಕ್ನ ಅತಿ ಪ್ರಬಲ ಸೇನಾ ದಂಡನಾಯಕನಾಗಿದ್ದಂಥ ವ್ಯಕ್ತಿ. ಕಾರ್ಗಿಲ್ ಯುದ್ಧದ ಹಿಂದಿನ ಮೆದುಳು ಆತ ಅಂತ ಹೇಳಲಾಗುತ್ತೆ. ಅಂದು ಪ್ರಧಾನಿಯಾಗಿದ್ದ ನವಾಜ್ ಶರೀಫ್ಗೆ ಕಾರ್ಗಿಲ್ನಲ್ಲಿ ಪಾಕ್ ಸೈನಿಕರು ಮುನ್ನುಗ್ಗಿದ್ದು ಗೊತ್ತೇ ಆಗಿರಲಿಲ್ಲ. ಅಷ್ಟು ಗುಪ್ತವಾಗಿ ಈ ಮುಷರಫ್ ಪ್ಲಾನ್ ಅನ್ನ ಮಾಡಿರ್ತಾನೆ. ಇದಕ್ಕೆ ಬೆಂಬಲವಾಗಿದ್ದು ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಅಜೀಬ್ ಜಂತಾ. ಲಾಹೋರ್ ಒಪ್ಪಂದಕ್ಕೆ ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ, ಪ್ರಧಾನಿ ನವಾಜ್ ಶರೀಫ್ 1999ರ ಫೆಬ್ರವರಿಯಂದು ಸಹಿ ಹಾಕಿರ್ತಾರೆ. ಇತ್ತ ಸದ್ದಿಲ್ಲದೆ ಕಾರ್ಗಿಲ್ ವಶಕ್ಕೆ ಪಾಕಿಸ್ತಾನ ಸೇನೆ ಯೋಜನೆಯನ್ನು ಹಾಕೊಂಡಿದ್ದು ಭಾರತಕ್ಕೆ ಮತ್ತೊಮ್ಮೆ ಪಾಕಿಸ್ತಾನ ಬೆನ್ನಿಗೆ ಚೂರಿ ಇರದಂತ ಕೆಲಸವನ್ನ ಮಾಡಿತ್ತು. ಕಾರ್ಗಿಲ್ ವಶಪಡಿಸಿಕೊಂಡದ್ದು ಅಷ್ಟು ಸುಲಭವಾಗಿರಲಿಲ್ಲ. ಕಾರಣ ಆ ಒಂದು ಸ್ಥಳ ಅತಿ ದುರ್ಗಮವಾದ ಪ್ರದೇಶವಾಗಿತ್ತು, ಅತಿ ಕಡಿಮೆ ತಾಪಮಾನವಿರುವಂತಹ ಪ್ರದೇಶವಾಗಿತ್ತು. ಆದರೂ ಭಾರತೀಯ ಸೈನಿಕರು ಅಂದು ಈ ವಿಜಯೋತ್ಸವವನ್ನು ಸಾಧಿಸಿದ್ರು. ಸಮುದ್ರ ಮಟ್ಟದಿಂದ 18,000 ಅಡಿ ಎತ್ತರದ ಈ ಪ್ರದೇಶದಲ್ಲಿ ಈ ಒಂದು ಕೆಚ್ಚೆದೆಯ ಹೋರಾಟವನ್ನ ಭಾರತೀಯ ಸೇನೆಯ ಸೈನಿಕರು ತೋರಿಸಿದ್ರು. ಭಾರತದ ಪರವಾಗಿ ಕೆಚ್ಚೆದೆಯ ಹೋರಾಟ ನಡೆಸಿದಂತಹ ಪ್ರಮುಖರಲ್ಲಿ ಸಂಜಯ್ ಕುಮಾರ್, ನಯೀಬ್ ಸುಬೇದಾರ್, ಯೋಗೇಂದ್ರ ಸಿಂಗ್ ಯಾದವ್, ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ, ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರು. ಇವರಿಗೆಲ್ಲ ಭಾರತ ಸರ್ಕಾರ ಪರಮವೀರ ಚಕ್ರವನ್ನ ನೀಡಿದೆ. ಕಾರ್ಗಿಲ್ ವಿಜಯದ ರಜತ ಮಹೋತ್ಸವದ ಸ್ಮರಣಾರ್ಥವಾಗಿ ಭಾರತೀಯ ವಾಯುಪಡೆ ಜುಲೈ 12ರಿಂದ 26ರವರೆಗೆ ಭಾರತದ ವಾಯುನೆಲೆಯಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ರಜತ ಜಯಂತಿಯನ್ನ ಆಚರಣೆ ಕೂಡ ಮಾಡಿ ಅವರಿಗೆ ಗೌರವವನ್ನ ಅರ್ಪಿಸ್ತಾ ಇದೆ. ವಿಶ್ವದ ಅತಿ ಎತ್ತರದ ಸುರಂಗಕ್ಕೆ ಯಾರು ಇತ್ತೀಚೆಗೆ ಶಂಕುಸ್ಥಾಪನೆಯನ್ನ ಮಾಡಿದರು? ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಧಾನಿ ನರೇಂದ್ರ ಮೋದಿ. ಕಾರ್ಗಿಲ್ ವಿಜಯ ದಿನದ ನಿಮಿತ್ತ ಕಾರ್ಗಿಲ್ಗೆ ಭೇಟಿ ನೀಡಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವದ ಅತಿ ಎತ್ತರದ ಪ್ರದೇಶದ ಸುರಂಗ ನಿರ್ಮಾಣಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಶಿಂಕುನ್ ಲಾ ಹೆಸರಿನ ಈ ಸುರಂಗ ಯೋಜನೆಯ ಮೊದಲ ಸ್ಫೋಟವನ್ನ ವರ್ಚುವಲ್ ಆಗಿ ನಡೆಸಿ ಯೋಜನೆಗೆ ಚಾಲನೆಯನ್ನು ಕೊಡಲಾಗಿದೆ. ಸರಿಸುಮಾರು 4.1 ಕಿಲೋಮೀಟರ್ ಉದ್ದದ ಈ ಜೋಡಿ ಟ್ಯೂಬ್ ಸುರಂಗವನ್ನ ಲೇಹ್ಗೆ ಸರ್ವಋತು ಸಂಪರ್ಕ ಒದಗಿಸಲು ನಿಮು ಪುಡಹ ದರ್ಚಾ ರಸ್ತೆಯಲ್ಲಿ 15,800 ಅಡಿ ಎತ್ತರದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಇದೊಮ್ಮೆ ಪೂರ್ಣಗೊಂಡ್ರೆ ಇದು ವಿಶ್ವದ ಅತಿ ಎತ್ತರದ ಸುರಂಗವಾಗುತ್ತೆ. ಈ ಶಿಂಕುನ್ಲಾ ಸುರಂಗ ಭಾರತದ ಸಶಸ್ತ್ರ ಪಡೆಗಳ ಸಂಚಾರ ಮತ್ತು ಸಲಕರಣೆಗಳ ತ್ವರಿತ ಮತ್ತು ಪರಿಣಾಮಕಾರಿ ಸಾಗಣೆಯನ್ನ ಖಚಿತಪಡಿಸುವುದು ಮಾತ್ರವಲ್ಲದೆ ಲಡಾಖ್ನ ಆರ್ಥಿಕತೆಯನ್ನ ಉತ್ತೇಜನ ಮಾಡುತ್ತೆ ಅಂತ ಪ್ರಧಾನಮಂತ್ರಿಗಳು ಹೇಳ್ತಾರೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಚಂಡಿಪುರ ವೈರಸ್ ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಗುಜರಾತ್. ದೇಶದ ಗುಜರಾತ್ನಲ್ಲಿ ಕಳೆದ 2-3 ವಾರಗಳಲ್ಲಿ 13ಕ್ಕೂ ಹೆಚ್ಚು ಜನರು ಚಂಡಿಪುರ ವೈರಸ್ ಸಮಸ್ಯೆಯನ್ನು ಎದುರಿಸಿದ್ದು
ಈಗ ವರದಿಯಾಗಿದೆ. 1965ರಲ್ಲಿ ಮಹಾರಾಷ್ಟ್ರದಲ್ಲಿ ಮೊದಲನೇ ಬಾರಿಗೆ ಚಂಡೀಪುರ ವೈರಸ್ ಕಾಣಿಸ್ಕೊಂಡಿತ್ತು. ರೀಸೆಂಟ್ ಆಗಿ ಗುಜರಾತ್ ಅಲ್ಲಿ ಕಾಣಿಸ್ಕೊಂಡಿದೆ. ಗುಜರಾತ್ನಲ್ಲಿ ಪ್ರತಿ ವರ್ಷ ಚಂಡೀಪುರ ವೈರಸ್ ಪ್ರಕರಣಗಳು ದಾಖಲಾಗ್ತವೆ. ಇದು ಅಪರೂಪವಾಗಿದ್ರೂ ಕೂಡ ಮಾರಣಾಂತಿಕ ವೈರಸ್ ಆಗಿದೆ. ಪುಣೆಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ವರದಿ ಆಧರಿಸಿ ವಿಎಚ್ಪಿವಿಯಿಂದ ಕೆಲ ಮಕ್ಕಳು ಮೃತಪಟ್ಟದ್ದನ್ನ ಗುಜರಾತ್ ರಾಜ್ಯದ ಆರೋಗ್ಯ ಸಚಿವರು ಋಷಿಕೇಶ್ ಪಟೇಲ್ ಖಚಿತಪಡಿಸಿದ್ದಾರೆ. ಏನಿದು ಚಂಡೀಪುರ ವೈರಸ್ ಅಂದ್ರೆ? ಚಂಡೀಪುರ ವೈರಸ್ ಸಿಎಚ್ಪಿವಿ ಬ್ಯಾಕೊಲೋ ವೈರಸ್ ವರ್ಗಕ್ಕೆ ಸೇರಿದಂತ ಒಂದು ವೈರಸ್ ಆಗಿದೆ. ಅಂದ್ರೆ ಸೊಳ್ಳೆ, ಮರಳು ನೊಣಗಳು ಚಂಡೀಪುರ ವೈರಸ್ ಹರಡುವಿಕೆಯ ಪ್ರಮುಖ ವಾಹಕಗಳಾಗಿರ್ತವೆ. ಇವು ಕಚ್ಚುವುದರಿಂದ ವೈರಸ್ ಹರಡುತ್ತೆ. ಈ ವೈರಸ್ ಜ್ವರ ಮತ್ತು ಮೆದುಳಿನ ಉರಿಯೂತವನ್ನು ಉಂಟು ಮಾಡುತ್ತೆ. ಇದು ಮುಖ್ಯವಾಗಿ 9 ತಿಂಗಳಿಂದ 14 ವರ್ಷದ ಒಳಗಿನ ಮಕ್ಕಳ ಮೇಲೆ ಪರಿಣಾಮವನ್ನ ಉಂಟು ಮಾಡುತ್ತೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮರಳು ನೊಣಗಳ ಕಾರಣದಿಂದ ಈ ಹಾವಳಿ ಹೆಚ್ಚಾಗುತ್ತೆ. ಹೀಗಾಗಿ ಈ ಪ್ರಕರಣದ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ಅಂತ ಅಲ್ಲಿ ಆರೋಗ್ಯ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ವೈರಸ್ ಹರಡುವಂತಹ ರೀತಿ: ಚಂಡೀಪುರ ವೈರಸ್ ಮರಳು ನೊಣ, ಸೊಳ್ಳೆ ಈ ತರ ಕೀಟಗಳಿಂದ ಮನುಷ್ಯನಿಗೆ ಕಚ್ಚೋದ್ರಿಂದ ವೈರಸ್ಸು ಮನುಷ್ಯನ ರಕ್ತಚಲನೆಗೆ ಸೇರುತ್ತೆ. ನಂತರ ನಾನಾ ರೀತಿಯಲ್ಲಿ ಬಾಧನೆಯನ್ನು ಕೊಡುತ್ತೆ. ಕೀಟ ಕಚ್ಚೋದ್ರಿಂದ ವೈರಸ್ ಹರಡುವ ಪ್ರಮುಖ ಮಾರ್ಗವಾದರೂ ಕೂಡ ಇತರ ವಿಧಾನಗಳಲ್ಲೂ ಕೂಡ ವೈರಸ್ ಮಾನವನ ದೇಹವನ್ನ ತಲುಪುವಂತ ಸಾಧ್ಯತೆಗಳಿದೆ. ಉದಾಹರಣೆಗೆ ವೈರಸ್ ಸೋಂಕಿತ ವ್ಯಕ್ತಿ ಅಥವಾ ಪ್ರಾಣಿಗಳ ದೈಹಿಕ ದ್ರವದ ಸಂಪರ್ಕದಿಂದಲೂ ಕೂಡ ವೈರಸ್ ಹರಡುವಂತ ಸಾಧ್ಯತೆ ಇದೆ. ಲಕ್ಷಣಗಳು: ತಲೆನೋವು ಬರುತ್ತೆ, ಅತಿಯಾದ ಜ್ವರ ಬರುತ್ತೆ, ವಾಂತಿ, ದಿಗ್ಭ್ರಮೆ ಆಗೋದು, ಕೋಮಾ ತಲುಪೋದು, ಅತಿಸಾರ ಉಂಟಾಗೋದು, ನಡವಳಿಕೆಯಲ್ಲಿ ಬದಲಾವಣೆ ಉಂಟಾಗೋದೆಲ್ಲ ಈ ಒಂದು ರೋಗದ ಪ್ರಮುಖವಾದಂಥ ಲಕ್ಷಣಗಳು. ಈವರೆಗೆ ಈ ಒಂದು ವೈರಸ್ಗೆ ಯಾವುದೇ ನಿರ್ದಿಷ್ಟವಾದ ಆಂಟಿವೈರಲ್ ಚಿಕಿತ್ಸೆ ಕಂಡು ಬಂದಿರೋದಿಲ್ಲ. ರೋಗ ಲಕ್ಷಣಗಳ ಪ್ರಕಾರ ಮತ್ತು ಪೂರಕ ಆರೈಕೆಯೊಂದಿಗೆ ಮಾತ್ರ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಬಹಳ ಹುಷಾರಾಗಿ ಇರಬೇಕಾಗತ್ತೆ. ದೇಶದ ರಾಷ್ಟ್ರಪತಿಗಳ ನಿವಾಸವಾದ ರಾಷ್ಟ್ರಪತಿ ಭವನದ ಅಶೋಕ್ ಹಾಲನ್ನ ಯಾವ ಹೆಸರಿನಿಂದ ಮರುನಾಮಕರಣ ಮಾಡಲಾಗಿದೆ? ಸರಿಯಾದ ಉತ್ತರ ಅಶೋಕ ಮಂಟಪ. ದೇಶದ ರಾಷ್ಟ್ರಪತಿಗಳ ನಿವಾಸವಾದ ರಾಷ್ಟ್ರಪತಿ ಭವನದ ಕೆಲ ಸಭಾಂಗಣಗಳ ಹೆಸರನ್ನ ಮರುನಾಮಕರಣ ಮಾಡಲಾಗಿದೆ. ಇದರಲ್ಲಿ ದರ್ಬಾರ್ ಹಾಲ್ ಅಂತ ಏನ್ ಕರಿತಿದ್ರು ಅದನ್ನ ಗಣತಂತ್ರ ಮಂಟಪ ಅಂತ, ಹಾಗೂ ಅಶೋಕ್ ಹಾಲ್ ಅಂತ ಏನಿತ್ತು ಮೊದಲು ಅದನ್ನ ಅಶೋಕ ಮಂಟಪ ಅಂತ ಮರುನಾಮಕರಣ ಮಾಡಲಾಗಿದೆ. ರಾಷ್ಟ್ರಪತಿ ಭವನದ ವಾತಾವರಣವನ್ನ ಭಾರತದ ಸಾಂಸ್ಕೃತಿಕ ಮೌಲ್ಯಗಳು ಮತ್ತು ನೈತಿಕತೆಯನ್ನ ಪ್ರತಿಬಿಂಬಿಸುವಂತೆ ಮಾಡಬೇಕು ಅನ್ನೋ ಉದ್ದೇಶದಿಂದ ರಾಷ್ಟ್ರಪತಿಗಳ ಈ ಒಂದು ನಾಮಕರಣವನ್ನ ಮಾಡಲಾಗಿದ್ದು, ರಾಷ್ಟ್ರಪತಿಗಳ ಸಚಿವಾಲಯದ ಹೇಳಿಕೆ ಇದನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. ಸೊ ಅಶೋಕ್ ಹಾಲ್ ಮತ್ತೆ ದರ್ಬಾರ್ ಹಾಲ್ ಅಂತೇನಿತ್ತು ಅದನ್ನ ಈಗ ಗಣತಂತ್ರ ಮಂಟಪ ಮತ್ತು ಅಶೋಕ್ ಮಂಟಪ ಅಂತ ಮಾಡಿರೋದು ಸಂತಸದ ಸುದ್ದಿ ಅಂತ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಅಭಿಪ್ರಾಯವನ್ನ ಪಟ್ಟಿರ್ತಾರೆ. ಇತ್ತೀಚೆಗೆ ಬಿಡುಗಡೆಯಾದ ಜಗತ್ತಿನ 100 ಐಕಾನಿಕ್ ಐಸ್ ಕ್ರೀಮ್ಗಳ ಪಟ್ಟಿಯಲ್ಲಿ ರಾಜ್ಯದ ಎಷ್ಟು ಐಸ್ ಕ್ರೀಮ್ಗಳು ಸ್ಥಾನ ಪಡೆದಿವೆ? ಸರಿಯಾದ ಉತ್ತರ 2. ಜಗತ್ತಿನ ಟಾಪ್ 100 ಐಕಾನಿಕ್ ಐಸ್ ಕ್ರೀಮ್ಗಳ ಪಟ್ಟಿಯೊಂದು ಬಿಡುಗಡೆಯಾಗಿದ್ದು ಅದರಲ್ಲಿ ಕರ್ನಾಟಕದ 2 ಸೇರಿದಂತೆ ಭಾರತದ 5 ಐಸ್ ಕ್ರೀಮ್ಗಳು ಸ್ಥಾನವನ್ನ ಪಡ್ಕೊಂಡಿವೆ. ವಿಶೇಷವೆಂದರೆ ಈ ಪೈಕಿ 2 ಐಸ್ ಕ್ರೀಮ್ಗಳು ಕನ್ನಡಿಗರ ಮಾಲೀಕತ್ವದ ಅಂಗಡಿಗಳಾಗಿದ್ದು, ಹೀಗೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕರ್ನಾಟಕ ಮತ್ತು ಕನ್ನಡಿಗರ ಐಸ್ ಕ್ರೀಮ್ ಶಾಪ್ಗಳ ಹೆಸರು ಬೆಂಗಳೂರಿನ ಕಾರ್ನರ್ ಹೌಸ್, ಮಂಗಳೂರಿನ ಐಡಿಯಲ್ ಪಬ್ಬಾಸ್ ಮತ್ತು ಮುಂಬೈಯಲ್ಲಿರುವ ಮಂಗಳೂರು ಮೂಲದ ನ್ಯಾಚುರಲ್ಸ್. ಇಷ್ಟು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಇನ್ನು ಭಾರತ ಅಂತ ಹೇಳಿದ್ರೆ ನಾವು ಒಟ್ಟಾರೆ ವಿಶ್ವದ ಟಾಪ್ 100 ಐಸ್ ಕ್ರೀಮ್ಗಳಲ್ಲಿ ಭಾರತ 5 ಐಸ್ ಕ್ರೀಮ್ಗಳನ್ನು ಹೊಂದಿದೆ. ಫುಡ್ ಅಟ್ಲಾಸ್ ಬಿಡುಗಡೆ ಮಾಡಿರ್ತಕ್ಕಂತಹ ಪಟ್ಟಿಯಲ್ಲಿ ಬೆಂಗಳೂರಿನ ಸೆಂಟ್ ಮಾರ್ಕಸ್ ರಸ್ತೆಯಲ್ಲಿರುವ ಕಾರ್ನರ್ ಹೌಸ್ ಶಾಪ್ ಡೆತ್ ಬೈ ಚಾಕ್ಲೇಟ್, ಮಂಗಳೂರಿನ ಐಡಿಯಲ್ ಪಬ್ಬಾ ಶಾಪ್ನ ಗಡ್ಬರ್ಡ್, ಮುಂಬೈನ ಅಪ್ಸರಾ ಶಾಪ್ನ ಗ್ವಾನಾ, ಮುಂಬೈನ ಕೆ ರುಸ್ತುಂ ಅಂಡ್ ಕಂಪನಿ ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಮತ್ತು ಮುಂಬೈ ನ್ಯಾಚುರಲ್ಸ್ನ ಟೆಂಡರ್ ಕೋಕೋನಟ್ ಇಲ್ಲಿ ಸ್ಥಾನ ಪಡೆದಿರತಕ್ಕಂತಹ ಐಸ್ ಕ್ರೀಮ್ ಸಂಸ್ಥೆಗಳಾಗಿವೆ. ಪಾಪುವಾ ನ್ಯೂಗಿನಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ದೇಶ. ಈ ದೇಶದ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಆಯ್ಕೆ 1 ಪೋರ್ಟ್ ಮೊರೆಸ್ಟ್ರಿ. ಪಾಪುವಾ ನ್ಯೂಗಿನಿ ದೇಶ ಓಷಿಯಾನಾದ ಪ್ರದೇಶದಲ್ಲಿ ಕಂಡುಬರುತ್ತೆ. ಮೇ ತಿಂಗಳಲ್ಲಿ ಈ ದೇಶದಲ್ಲಿ ಭಾರಿ ಪ್ರಮಾಣದ ಭೂಕುಸಿತ ಸಂಭವಿಸಿ ಕನಿಷ್ಠ 670 ಜನ ಸಾವನ್ನಪ್ಪಿದ್ರು.
ಪಾಪುವಾ ನ್ಯೂಗಿನಿ ದ್ವೀಪಗಳಿಂದ ಕೂಡಿರುವಂತಹ ಜೀವ ವೈವಿಧ್ಯ ಹೊಂದಿರುವಂತಹ ದೇಶವಾಗಿದ್ದು ಬೀಚ್ಗಳು, ಹವಳದ ದಿಬ್ಬಗಳಿಂದ ಹೆಸರುವಾಸಿಯಾಗಿದೆ. ಇದರ ರಾಜಧಾನಿ ಪೋರ್ಟ್ ಮೊರಿಚಿಯಾಗಿದೆ. ಜುಲೈ 24, 2024ರಂದು ನಡೆದ 142ನೇ ಅಧಿವೇಶನದಲ್ಲಿ ಐಒಸಿ ಸದಸ್ಯರಾಗಿ ಯಾರು ಅವಿರೋಧವಾಗಿ ಮರು ಆಯ್ಕೆಯಾದರು? ಸರಿಯಾದ ಉತ್ತರ ನೀತಾ ಅಂಬಾನಿ. ರಿಲಯನ್ಸ್ ಫೌಂಡೇಶನ್ನ ಅಧ್ಯಕ್ಷೆಯಾದ ನೀತಾ ಅಂಬಾನಿಯವರನ್ನ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಮುನ್ನ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಐಒಸಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತ ಕರಿತೀವಿ, ಅದರ ಸದಸ್ಯೆಯಾಗಿ ಬುಧವಾರ ಅವಿರೋಧವಾಗಿ ಮರು ಆಯ್ಕೆ ಮಾಡಲಾಗಿದೆ. 142ನೇ ಈ ಅಧಿವೇಶನದಲ್ಲಿ ಅವರು 100% ಮತಗಳನ್ನು ಪಡೆಯುವ ಮೂಲಕ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. 2016ರಲ್ಲಿ ರಿಯೋ ಒಲಿಂಪಿಕ್ಸ್ ವೇಳೆ ನೀತಾ ಅವರನ್ನ ಐಒಸಿ ಸದಸ್ಯೆಯಾಗಿ ಆಯ್ಕೆ ಮಾಡಲಾಗಿತ್ತು. ಐಒಸಿ ಮಂಡಳಿಗೆ ಸೇರಿದ ಮೊದಲ ಭಾರತೀಯ ಮಹಿಳೆ ಅವರಾಗಿದ್ದರು. ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ಈ ಸಭೆ ಯಶಸ್ವಿಯಾಗಿ ನಡೆದಿತ್ತು. ಭಾರತ ಒಲಿಂಪಿಕ್ ಸಂಸ್ಥೆ ಜೊತೆಗಿನ ದೀರ್ಘಾವಧಿಯ ಪಾಲುದಾರಿಕೆಯ ಭಾಗವಾಗಿ ರಿಲಯನ್ಸ್ ಫೌಂಡೇಶನ್ ಮೂಲಕ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಇಂಡಿಯಾ ಹೌಸ್ ಅನ್ನು ತೆರೆಯಲಾಗ್ತಾ ಇದೆ. ಈ ದಿನದ ಪ್ರಶ್ನೆ, ನೀತಿ ಆಯೋಗ ಎಸ್ಡಿಜಿ ಇಂಡಿಯಾ ಇಂಡೆಕ್ಸ್ 2023-24ರಲ್ಲಿ ಯಾವ ರಾಜ್ಯ ಉನ್ನತ ಶ್ರೇಣಿಯನ್ನು ಉಳಿಸಿಕೊಂಡಿದೆ? ಕೇರಳ, ಉತ್ತರಾಖಂಡ, ತಮಿಳುನಾಡು, ಕರ್ನಾಟಕ? ಉತ್ತರವನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದ ಕಲಿಗೋ. ಧನ್ಯವಾದಗಳು.